ಹೇಗೆ ನೀವು ಸಾಕಷ್ಟು ಸ್ಪೈವೇರ್ ಮತ್ತು ವೈರಸ್ಗಳ ಬಗ್ಗೆ ಕೇಳಿರ್ತೀರಾ. ಆ ಒಂದು ವೈರಸ್ಗಳು ನಮ್ಮ ಮೊಬೈಲ್ಗೆ ಯಾವ ಥರ ಅಟ್ಯಾಕ್ ಆಗುತ್ತಪ್ಪ ಅಂದರೆ, ನಾವು ಯಾವುದೇ ಒಂದು ಗೊತ್ತಿಲ್ಲದೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಥವಾ ಇಲ್ಲಿಗಲ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದಾಗ ಅಥವಾ ಯಾವುದೇ ಒಂದು ಮೇಲಲ್ಲಿ ಇರುವಂತಹ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಆಕ್ಟಿವಿಟಿಯಿಂದ ನಮ್ಮ ಮೊಬೈಲಲ್ಲಿ ವೈರಸ್ ಅಥವಾ ಸ್ಪೈವೇರ್ಗಳು ನಮ್ಮ ಒಂದು ಮೊಬೈಲಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಆದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಸ್ಪೈವೇರ್ ಸಾಫ್ಟ್ವೇರ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ಸಾಫ್ಟ್ವೇರ್ ಹೆಸರೇ ಬಂದ್ಬಿಟ್ಟು ಪೆಗಾಸಸ್ ಅಂತಾನೆ ಹೇಳ್ಬೋದು. ಈ ಒಂದು ಪೆಗಾಸಸ್ ಯಾವ ತರ ನಮ್ಮ ಮೊಬೈಲ್ ಅಲ್ಲಿ ಎಂಟ್ರಿ ಆಗುತ್ತೆ, ಎಂಟ್ರಿ ಆದ್ಮೇಲೆ ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ ಏನೇನೆಲ್ಲ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಈ ಒಂದು ಸ್ಪೈವೇರ್ ಕೆಲಸ ಏನಪ್ಪಾ ಅಂದ್ರೆ, ಸ್ಪೈವೇರ್ ಅನ್ನೋದು ಒಂದು ಪತ್ತೆದಾರಿ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು. ಈ ಒಂದು ಸಾಫ್ಟ್ವೇರ್ ಏನ್ ಮಾಡುತ್ತಪ್ಪ ಅಂದ್ರೆ, ಅವ್ರಿಗೆ ಗೊತ್ತಾಗ್ಲಾರ್ದಂಗೆನೆ ಒಂದ್ ಕಡೆಯಿಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಬಿಟ್ಟು ಇನ್ನೊಂದ್ ಕಡೆಗೆ ತಲುಪಿಸುತ್ತೆ. ಸೊ ಗೈಸ್, ಈ ಒಂದು ಸ್ಪೈವೇರ್ ಗಳಲ್ಲಿಯೇ ಮೋಸ್ಟ್ ಅಡ್ವಾನ್ಸ್ಡ್ ಅಂಡ್ ಪವರ್ಫುಲ್ ಒಂದು ಸ್ಪೈವೇರ್ ಅಂದ್ರೆ ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಈ ಒಂದು ಸ್ಪೈವೇರ್ ಪೆಗಾಸಸ್ ಅನ್ನೋ ಒಂದು ಪವರ್ಫುಲ್ ಟೂಲ್ ನ ಡೆವಲಪ್ ಮಾಡಿರೋದು ಬಂದ್ಬಿಟ್ಟು ಇಸ್ರೇಲ್ ಕಂಪನಿ NSO ಗ್ರೂಪ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ ನ ಟಾರ್ಗೆಟೆಡ್ ವ್ಯಕ್ತಿಯ ಸ್ಮಾರ್ಟ್ ಫೋನ್ ನಲ್ಲಿ ಅವರಿಗೆ ಗೊತ್ತಿಲ್ಲಾರ್ದಾಗೇನೆ ಅವರ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಅವ್ರಿಗೆ ಗೊತ್ತಿಲ್ಲದಾಗ್ದೇನೆ ಅವರ ಒಂದು ಎಲ್ಲ ಒಂದು ಡೇಟಾವನ್ನು ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅವರ ಒಂದು ಲೊಕೇಶನ್, ಅವರ ಒಂದು ಇಮೇಜಸ್, ಅವರ ಒಂದು ಫೋನ್ ಕಾಲ್ಸ್, ಅವರ ಒಂದು ಫೋಟೋಸ್, ವಿಡಿಯೋಸ್, ಎವ್ರಿಥಿಂಗ್ ಆ್ಯಂಡ್ ಆಲ್ ಇನ್ಫಾರ್ಮೇಷನ್ನ ನಾವು ಅವರ ಮೊಬೈಲಲ್ಲಿ ಇರುವಂತಹ ಎಲ್ಲ ಒಂದು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಬಹುದು. ಸೊ ಗೈಸ್, ಈ ಒಂದು ಸಾಫ್ಟ್ವೇರ್ ಟಾರ್ಗೆಟೆಡ್ ಪರ್ಸನ್ನ ಫೋನ್ನಲ್ಲಿ ಇನ್ಸ್ಟಾಲ್ ಆಗಿದೆ ಅಂದರೆ ಆ ಒಂದು ಫೋನ್ ನಲ್ಲಿರುವಂತಹ ಎಲ್ಲ ಒಂದು ಫೀಚರ್ನ ಆ ಒಬ್ಬ ಹ್ಯಾಕ್ ಮಾಡ್ಬೋದು ಅಥವಾ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ, ಸ್ಪೀಕರ್ಸ್, ಯಾವ್ಯಾವ ಆ್ಯಪ್ಗಳು ಇನ್ಸ್ಟಾಲ್ ಆಗಿದೆಯೋ ಆ ಒಂದು ಆ್ಯಪ್ಗಳನ್ನ ಎಲ್ಲ ಒಂದು ಆ್ಯಪ್ಗಳನ್ನ ಯೂಸ್ ಮಾಡ್ಬೋದು ಮತ್ತು ಹೊಸ ಹೊಸ ಆ್ಯಪ್ಗಳನ್ನ ಅವನು ಇನ್ಸ್ಟಾಲ್ ಮಾಡ್ಬೋದು ಆ ಮೊಬೈಲ್ನಲ್ಲಿ. ಸೊ ಇದರಿಂದ ಏನು ಅರ್ಥ ಆಗುತ್ತಪ್ಪ ಅಂದರೆ, ಆ ಒಂದು ಹ್ಯಾಕರ್ ನಾರ್ಮಲ್ ಆಗಿ ನಾವು ಯಾವ ಥರ ಮೊಬೈಲ್ ಆಪ್ರೇಟ್ ಮಾಡ್ತೀವೋ ಅದೇ ಥರನೇ ಅವನು ವರ್ಚುವಲ್ ಆಗಿ ಆ ಒಂದು ಫೋನ್ನ ಆಪ್ರೇಟ್ ಮಾಡ್ಬೋದು ಮತ್ತು ಅದಕ್ಕಿಂತ ಜಾಸ್ತಿನೇ ಆಪ್ರೇಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಆಪ್ಷನ್ಗಳು ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಅವನು ಆ ಒಂದು ಎಲ್ಲ ಒಂದು ಫೀಚರ್ಸ್ಗಳನ್ನ ಯೂಸ್ ಮಾಡ್ತಾನೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ ನಾಟ್ ಓನ್ಲಿ ಇನ್ ಆಂಡ್ರಾಯ್ಡ್ ಬಟ್ ಆಲ್ಸೋ ಇನ್ iOS ಫೋನ್ಗಳಲ್ಲೂ ಸಹ ವರ್ಕ್ ಆಗುತ್ತೆ. ಗೈಸ್, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಆಂಡ್ರಾಯ್ಡ್ ಗಿಂತ iOS ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇರುತ್ತೆ. ಆ ಒಂದು iOS ಸೆಕ್ಯೂರಿಟಿನೇ ಬ್ರೇಕ್ ಮಾಡಿ ಈ ಒಂದು ಫೋನ್ಗಳು ಹ್ಯಾಕ್ ಮಾಡ್ತಾರೆ ಅಂದ್ರೆ ಈ ಒಂದು ಪೆಗಾಸಸ್ ಸಾಫ್ಟ್ವೇರ್ ಯಾವ ತರ ಇರುತ್ತೆ, ಯಾವ ರೇಂಜ್ಗೆ ಸ್ಟ್ರಾಂಗ್ ಇರುತ್ತೆ ಅಂತ ನೀವು ಊಹೆ ಮಾಡ್ಕೋಬಹುದು. ಸೊ ಗೈಸ್, ನೀವು ನಾರ್ಮಲ್ ಆಗಿ ಕೇಳಿರ್ತೀರಾ ಯಾವುದೇ ಒಂದು ವೈರಸ್ ಅಥವಾ ಸ್ಪೈವೇರ್ ನಮ್ಮ ಒಂದು ಫೋನ್ ನಲ್ಲಿ ಬರೋದಕ್ಕೆ ಮೇನ್ ಚಾನ್ಸ್ ಏನಪ್ಪಾ ಅಂದ್ರೆ, ನಾವು ಇಲ್ಲಿಗಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಅಥವಾ ಮಲೇಷಿಯಸ್ ವೆಬ್ಸೈಟ್ ಇಂದ ಯಾವುದೇ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋದು, ಮೇಲ್ ಥ್ರೂ ನಮ್ಮ ಒಂದು ಫೋನ್ಗೆ ವೈರಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಅಡ್ವಾನ್ಸ್ ಪೆಗಾಸಸ್ ಸಾಫ್ಟ್ವೇರ್ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಬೇಕಾಗಿಲ್ಲ, ಯಾವುದೇ ಒಂದು ಮೇಲ್ ಓಪನ್ ಮಾಡೋದು ಬೇಕಾಗಿಲ್ಲ. ಸೊ ಆಟೋಮೆಟಿಕ್ ಅದಕ್ಕದೇ ಬಂದು ನಮ್ಮ ಮೊಬೈಲಲ್ಲಿ ಆ ಒಂದು ವೈರಸ್ ಅಥವಾ ಸ್ಪೈವೇರ್ ಒಂದು ಇನ್ಸ್ಟಾಲ್ ಆಗುತ್ತೆ ಅಂದರೆ ಇದೇ ಒಂದು ಮೇನ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಈ ಒಂದು ಸಾಫ್ಟ್ವೇರ್ ಮೇನ್ಲಿ ಯಾವ ಥರ ಒಂದು ನಮ್ಮ ಮೊಬೈಲಲ್ಲಿ ಅಟ್ಯಾಕ್ ಆಗುತ್ತಪ್ಪ ಅಂದರೆ 0 day ವಲ್ನರಬಿಲಿಟೀಸ್ ಥ್ರೂ ಅಂತಲೇ ಹೇಳ್ಬೋದು. 0 day ವಲ್ನರಬಿಲಿಟೀಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಾಫ್ಟ್ವೇರ್ ಇವಾಗ ತಾನೇ ರಿಲೀಸ್ ಆಗಿದೆ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಇವಾಗ ತಾನೇ ರಿಲೀಸ್ ಆಗಿದೆ ಅಂದರೆ ಅದರಲ್ಲಿ ಸೆಕ್ಯೂರಿಟಿ ರಿಲೇಟೆಡ್ ಯಾವ ಥರ ಒಂದು ವಲ್ನರಬಿಲಿಟೀಸ್ ಇದೆ ಅಂತ ಆ ಕಂಪ್ನಿಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಆ ಒಂದು ವಲ್ನರಬಿಲಿಟೀಸ್ನ ಕಂಡ್ಕೊಂಡ್ಬಿಟ್ಟು ಆ ಒಂದು ವಲ್ನರಬಿಲಿಟೀಸ್ ಥ್ರೂನೇ ನಮ್ಮ ಒಂದು ಮೊಬೈಲ್ನಲ್ಲಿ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವಲ್ನರಬಿಲಿಟಿಯಿಂದನೇ ನಮ್ಮ ಮೊಬೈಲ್ನಲ್ಲಿ ಆ ಒಂದು ಸ್ಪೈವೇರ್ನ ಇನ್ಸ್ಟಾಲ್ ಮಾಡಿಬಿಟ್ಟು ನಮ್ಮ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ಈ ಒಂದು ಸಾಫ್ಟ್ವೇರ್ ಅಥವಾ ಸ್ಪೈವೇರ್ ನಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ನಾವು ಕಂಡುಹಿಡಿಯೋಕೆ ಸಹ ಆಗೋದಿಲ್ಲ. ಇದು ಯಾವುದೇ ತರಹದ ಒಂದು ಆ್ಯಪ್ ರೂಪದಲ್ಲಿ ಇರೋದಿಲ್ಲ ಅಥವಾ ಯಾವುದೇ ತರಹದ ಒಂದು ಸಾಫ್ಟ್ವೇರ್ ರೂಪದಲ್ಲಿ ಇರೋದಿಲ್ಲ. ಇದು ನಮ್ಮ ಮೊಬೈಲ್ನಲ್ಲಿ ಬಂದಿದೆ ಅಂತಾನೆ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಸೊ ಇದರಿಂದ ಇದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸೊ ಗೈಸ್, ಈ ಒಂದು ಸಾಫ್ಟ್ವೇರ್ ಸೆಲ್ಫ್ ಡಿಸ್ಟ್ರಕ್ಟಿವ್ ಸಾಫ್ಟ್ವೇರ್ ಅಂತ ಸಹ ಹೇಳ್ಬೋದು. ಯಾಕಂದ್ರೆ ಇದು ನಮ್ಮ ಒಂದು ಫೋನ್ ನಲ್ಲಿ ಎಷ್ಟು ದಿನ ಇರಬೇಕು ಅಂತ ಅನ್ಕೊಳ್ಳುತ್ತೋ ಅಷ್ಟು ದಿನ ಇದ್ದು ಅದಾದ್ಮೇಲೆ
ಅದಕ್ಕದೇನೆ ಅದು ಡೆಸ್ಟ್ರಾಯ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆ ಒಂದು ಸಾಫ್ಟ್ವೇರ್ ನಮ್ಮ ಮೊಬೈಲಲ್ಲಿ ಬಂದಿತ್ತು ಅನ್ನೋದನ್ನು ನಾವು ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಹ್ಯಾಕರ್ಗಳು ನಿಮ್ಮ ಒಂದು ಫೋನ್ನ ಸಿಂಪಲ್ ಆಗಿ ಒಂದು ಫೋನ್ ಕಾಲ್ ಅಥವಾ ಒಂದು ಮೆಸೇಜಿಂದ ಸಹ ನಿಮ್ಮ ಒಂದು ಫೋನ್ನ ಹ್ಯಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಗೈಸ್, ಹಾಗಾದರೆ ನೀವು ಕೇಳ್ಬೋದು, ಈ ಒಂದು ಸಾಫ್ಟ್ವೇರ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದಾ ಅಂತ. ಈ ಒಂದು ಸಾಫ್ಟ್ವೇರ್ ಯಾರು ಬೇಕಾದರೂ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದು ಕೇವಲ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಮಾತ್ರ ಯೂಸ್ ಮಾಡೋಕ್ಕೆ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇದು ಏನಕ್ಕೋಸ್ಕರ ಮಾಡಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಅಟ್ಯಾಕ್ಸ್ ಅಥವಾ ಯಾವುದೇ ಒಂದು ದೇಶದ ರಿಲೇಟೆಡ್ ಇನ್ಫಾರ್ಮೇಷನ್ನ ತಿಳಿಯೋದಕ್ಕೆ ಈ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗೈಸ್, NSOಗೆ ಹಲವಾರು ಕಂಟ್ರಿಗಳು ಕ್ಲೈಂಟ್ಸ್ ಆಗಿದ್ದಾವೆ. ಅದರಲ್ಲಿ ಇಂಡಿಯಾ ಕೂಡ ಒಂದು ಕ್ಲೈಂಟ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಇಂಡಿಯಾ ಪೆಗಸಸ್ ಸಾಫ್ಟ್ವೇರ್ನ ಆಸ್ ಅ ಪಾರ್ಟ್ ಆಫ್ ಎ ಡಿಫೆನ್ಸ್ ಡೀಲ್ ವಿತ್ ಇಸ್ರೇಲ್ 2017ರಲ್ಲಿ $2 ಬಿಲಿಯನ್ ರೂಪಾಯಿನ ಕೊಟ್ಬಿಟ್ಟು ಈ ಒಂದು ಸಾಫ್ಟ್ವೇರ್ನ ಖರೀದಿ ಮಾಡಿತ್ತು. ಸೊ ಗೈಸ್, ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದರೆ, ಈ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಸಾಫ್ಟ್ವೇರ್ನ ಒಬ್ಬ ನಾರ್ಮಲ್ ಜನಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅಂದರೆ ಅದನ್ನು ಸುಳ್ಳು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಈ ಒಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಆ ಒಂದು ಸಾಫ್ಟ್ವೇರ್ನ ಒಂದು ಕಂಟ್ರಿಯ ಸೆಕ್ಯೂರಿಟಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಅಥವಾ ಯಾವುದೇ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದರೆ ಅದರ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಪೈವೇರ್ಗಳನ್ನ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ನಾರ್ಮಲ್ ಜನಗಳ ಮೇಲೆ ಈ ಒಂದು ಸ್ಪೈವೇರ್ಗಳು ಅಟ್ಯಾಕ್ ಆಗೋದು ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ನೆಟ್ವರ್ಕ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ನಾವು VPNಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವಿನ್ನು VPNಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡಿಲ್ಲ ಅಂದರೆ ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಸೊ ಗೈಸ್, ಅದೇ ತರಹ ನಿಮ್ಮ ಒಂದು ಫೋನ್ ಅಪ್ ಟು ಡೇಟ್ ಇರಬೇಕಾಗುತ್ತೆ. ಯಾವ ಒಂದು ಆ್ಯಪ್ಗಳು ಬಂದಿದ್ರೂ ಸಹ ಇದು ಅಪ್ ಟು ಡೇಟ್ ಇರೋದ್ರಿಂದ ಯಾವುದೇ ಒಂದು ವಲ್ನರಬಿಲಿಟೀಸ್ ನಮ್ಮ ಮೊಬೈಲಲ್ಲಿ ಇರೋದಿಲ್ಲ. ಸೊ ಇದರಿಂದ ನಮ್ಮ ನೆಟ್ವರ್ಕ್ ಸೆಕ್ಯೂರ್ ಆಗಿರುತ್ತೆ, ನಮ್ಮ ಒಂದು ಸಾಫ್ಟ್ವೇರ್ ಸ್ಪೈವೇರ್ಗಳಿಂದ ಬಚಾವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದೇ ತರಹ ನಾನು ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸಿ ಯು. ಬಾಯ್. ಟೇಕ್ ಕೇರ್.